ಬೀದರ್ ಆಯ್ತು, ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ. ಮಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ ನಲ್ಲಿ ದರೋಡೆ. ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ ನಲ್ಲಿ ದರೋಡೆ. ಮಂಗಳೂರಿನ ಕೆಸಿ ರೋಡ್ ನಲ್ಲಿರೋ ಶಾಖೆಯಲ್ಲಿ ಕೃತ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನಲ್ಲಿರೋ ಬ್ಯಾಂಕ್ ಬಂದೂಕು ತೋರಿಸಿ ದರೋಡೆ ನಡೆಸಿದ ದರೋಡೆಕೋರರು. ಇನ್ನ ಏಕಾಏಕಿ ಬ್ಯಾಂಕ್ಗೆ ನುಗ್ಗಿದ 5 ದುಷ್ಕರ್ಮಿಗಳು. ಬ್ಯಾಂಕ್ ನಲ್ಲಿದ್ದ ಚಿನ್ನಾಭರಣ ನಗದು ದೋಚಿ ಪರಾರಿ. ಫಿಯೆಟ್ ಕಾರ್ನಲ್ಲಿ ಬಂದ ದರೋಡೆಕೋರರ ಗ್ಯಾಂಗ್ ಮಂಗಳೂರು ಕಡೆಗೆ ಪರಾರಿಯಾಗಿರುವ ತಂಡ. ಆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರ ತಂಡ ಸ್ಥಳೀಯ ಶಾಸಕ ಸ್ಪೀಕರ್ ಯುಟಿ ಖಾದರ್ ಕೂಡ ಭೇಟಿ. ನಿನ್ನೆ ಬೀದರ್ ಜಿಲ್ಲೆಯಲ್ಲಿ ಹಾಡ ಹಗಲೇ ಶೂಟೌಟ್ ಆಗಿತ್ತು. ಗಡಿ ನಗರದ ಬೀದರ್ ಜಿಲ್ಲೆಯ ಜನರು ಕಂಗಾಲಾಗಿ ಹೋಗಿದ್ರು. ಹೈದರಾಬಾದ್ ನಲ್ಲೂ ಸಹ ಇದೇ ಕೃತ್ಯ ನಡೆದಿತ್ತು. ಈಗ ಬೀದರ್ ಆಯ್ತು, ಮಂಗಳೂರಿನಲ್ಲೂ ಬ್ಯಾಂಕ್ ರಾಬರಿ ಆಗಿದೆ. ಮಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ ನಲ್ಲಿ ದರೋಡೆ ನಡೆದಿದೆ. ಮಂಗಳೂರಿನಲ್ಲಿ ಕೋಟೆ ಕಾರು ಬ್ಯಾಂಕ್ ನಲ್ಲಿ ದರೋಡೆ ನಡೆದಿದ್ದು, ಇನ್ನ ಮಂಗಳೂರಿನ ಕೆಸಿ ರೋಡ್ ನಲ್ಲಿರೋ ಶಾಖೆಯಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಇನ್ನ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನಲ್ಲಿರೋ ಬ್ಯಾಂಕ್ ಇದು. ಮಂಗಳೂರಿನ ಕೆಸಿ ರೋಡ್ ನಲ್ಲಿರೋ ಶಾಖೆಯಲ್ಲಿ ಈ ಒಂದು ಕೃತ್ಯ ನಡೆದಿದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನಲ್ಲಿರೋ ಬ್ಯಾಂಕ್ ಇದು. ಬಂದೂಕು ತೋರಿಸಿ ದರೋಡೆ ನಡೆಸಿದ ದರೋಡೆಕೋರರು. ಏಕಾಏಕಿ ಈ ಒಂದು ಬ್ಯಾಂಕ್ಗೆ ನುಗ್ಗಿದ 5 ದುಷ್ಕರ್ಮಿಗಳು ಬ್ಯಾಂಕ್ ನಲ್ಲಿದ್ದ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗಿದ್ದಾರೆ. ಇನ್ನ ಫಿಯೆಟ್ ಕಾರ್ನಲ್ಲಿ ಬಂದ ದರೋಡೆಕಾರರ ಗ್ಯಾಂಗ್ ಮಂಗಳೂರು ಕಡೆಗೆ ಪರಾರಿಯಾಗಿರುವ ತಂಡ. ಘಟನಾ ಸ್ಥಳಕ್ಕೆ ಪೊಲೀಸರ ತಂಡ ದೌಡಾಯಿಸಿದ್ದು, ಸ್ಥಳೀಯ ಶಾಸಕ ಸ್ಪೀಕರ್ ಯುಟಿ ಖಾದರ್ ಕೂಡ ಭೇಟಿ ನೀಡಿದ್ದಾರೆ. ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ ನಲ್ಲಿ ದರೋಡೆ ನಡೆದಿದ್ದು, ಬೆಚ್ಚಿ ಬಿದ್ದ ಕರಾವಳಿಗರು. ಇನ್ನ ಬೀದರ್ ಆಯ್ತು, ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ಆಗಿದೆ. ಬೀದರ್, ಹೈದರಾಬಾದ್ ನಲ್ಲೆಲ್ಲ ದರೋಡೆಕೋರರು ಈಗಾಗಲೇ ತಮ್ಮ ಕೈಚಳಕವನ್ನ ತೋರಿಸಿದ್ದು, ಇದರ ನಡುವೆ ಈಗ ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ಆಗಿದೆ. ಮಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ ನಲ್ಲಿ ದರೋಡೆ ನಡೆದಿದೆ. ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ ನಲ್ಲಿ ಈ ಒಂದು ದರೋಡೆ ನಡೆದಿದ್ದು, ಮಂಗಳೂರಿನ ಕೆಸಿ ರೋಡ್ ನಲ್ಲಿರೋ ಶಾಖೆಯಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಇನ್ನ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನಲ್ಲಿರೋ ಬ್ಯಾಂಕ್ ಬಂದೂಕು ತೋರಿಸಿ ದರೋಡೆ ನಡೆಸಿದ ದರೋಡೆಕೋರರು. ಏಕಾಏಕಿ ಬ್ಯಾಂಕ್ಗೆ ನುಗ್ಗಿದ್ದಾರೆ 5 ದುಷ್ಕರ್ಮಿಗಳು. ಬ್ಯಾಂಕ್ ನಲ್ಲಿದ್ದ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗಿದ್ದಾರೆ. ಇನ್ನ ಫಿಯೆಟ್ ಕಾರ್ನಲ್ಲಿ ಬಂದ ಈ ಒಂದು ದರೋಡೆಕೋರರ ಗ್ಯಾಂಗ್ ಮಂಗಳೂರು ಕಡೆಗೆ ಪರಾರಿಯಾಗಿರುವ ಈ ಒಂದು ತಂಡ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರ ತಂಡ